ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ನಿನ್ನೆ ವಿಡಿಯೋದಲ್ಲಿ ನಾನು ಒಂದೇ ಸಲಿಗೆ 3 ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಮತ್ತು ನಾವು ಟೈಮನ್ನು ಹೇಗೆ ಸೇವ್ ಮಾಡ್ಕೊಳ್ಳೋದು ಅಂತ ನಿನ್ನೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ನಾನು ಸ್ಲೀವ್ಸ್ ಕಟಿಂಗನ್ನು ತೋರಿಸಿರಲಿಲ್ಲ. ಅದರ ಮುಂದುವರೆದ ಭಾಗ ನಾನು 3 ಸ್ಲೀವ್ಸನ್ನು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು, ಜೊತೆಗೆ ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ ಶೇಪ್ ಕರೆಕ್ಟಾಗಿ ಬರಲ್ಲ ಅನ್ನುವಂಥವ್ರಿಗೆ 3 ಬ್ಲೌಸ್ ಮೇಲೂ ಯಾವ ರೀತಿ ಈ ಕರ್ವ್ಸ್ ಏನಿದೆ ಸ್ಕೇಲು, ಸ್ಲೀವ್ಸ್ ಕರ್ವ್ ಸ್ಕೇಲ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನಾವು ಹೇಗೆ ಕಟಿಂಗನ್ನು ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫುಲ್ಲು ಡೀಟೇಲಾಗಿ ಈ ವಿಡಿಯೋನ ನೋಡಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮಗೆ ಶೇಪ್ ಪ್ರಾಬ್ಲಮ್ ಇರೋರಿಗಂತೂ ತುಂಬಾ ಹೆಲ್ಪ್ ಆದ ವಿಡಿಯೋ. ಒಂದೇ ಸತಿಗೆ 3 ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಳ್ಳೋದು, ಈ ರೀತಿ ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಎಲ್ಲ ನೀವು ಬೇಗ ಕಟಿಂಗ್ ಮಾಡ್ಕೋಬೋದು, ಬೇಗ ಸ್ಟಿಚಿಂಗನ್ನು ಮಾಡ್ಕೊಬೋದು. ಹಿಂಗೆಲ್ಲ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮೇನ್ಲಿ ಟೈಮ್ ಸೇವ್ ಆಗುತ್ತೆ. ನಾವು ಈ ಒಂದು ಮೆಥಡಿಂದ ನಾವು ಈ ಕಸ್ಟಮರ್ಗೆ ಕರೆಕ್ಟ್ ಟೈಮ್ಗೆ ನಾವು ಬ್ಲೌಸನ್ನು ಕೊಡ್ಬೋದು. ಹೆಚ್ಚಾಗಿ ಈ ಹಬ್ಬದ ಸೀಸನ್ಗಳಲ್ಲಿ ಇದೇ ರೀತಿಯೇ ನಾನು ಮಾಡ್ಕೊಳ್ಳುವಂಥದ್ದು. ಒಂದೇ ಅಳತೆ ಬ್ಲೌಸ್ಗಳು ಬಂದಾಗ ಅದಕ್ಕೆ ಏನು ಟೆನ್ಷನ್ ತಗೋಬೇಕಾಗಿಲ್ಲ. ಎಲ್ಲ ಒಂದೇ ಅಳತೆ ಬ್ಲೌಸ್ ಆಗಿರೋದ್ರಿಂದ ಒಂದು 6 ಬ್ಲೌಸ್ವರೆಗೂ ನಾವು ಇದೇ ರೀತಿ ಕಟಿಂಗನ್ನು ಮಾಡ್ಕೋಬೋದು. ಹಾಗಾಗಿ ನೀವು ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ, ನೋಡಿ ಈ 3 ಪೀಸನ್ನು ಒಂದ್ರ ಮೇಲೆ ಒಂದಂಗೆ ಇದೇ ರೀತಿ ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ನೀಟಾಗಿ ಈ ರೀತಿ ಫೋಲ್ಡಿಂಗನ್ನು ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಫೋಲ್ಡಿಂಗ್ ಆದ ನಂತರ ನಾವೇನು ಮಾಡಬೇಕು, ಪುನಃ ಈ ರೀತಿ ಒಂದು ಫೋಲ್ಡನ್ನು ಕೊಟ್ಕೋಬೇಕು. 9.5 ಇಂಚ್ವರೆಗೂ ನಮಗೆ ಈ ರೀತಿ ಬರಬೇಕು. ಆ ರೀತಿ ಫೋಲ್ಡಿಂಗನ್ನು ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಒಂದೇ ಸತಿಗೆ ನಮಗೆ ಫುಲ್ಲು 3 ಬ್ಲೌಸಿನ ಸ್ಲೀವ್ಸು ರೆಡಿಯಾಗಿ ಹೋಗಿಬಿಡತ್ತೆ. ಹಾಗಾಗಿ ಬೇಗನೆ ಕಟಿಂಗ್ ಮುಗಿದೋಗ್ಬಿಡುತ್ತೆ. ನೋಡಿ 1 2 3 ಈಗ ನೋಡಿದ್ರಲ್ಲ ಫೋಲ್ಡಿಂಗ್ ಆಗಿದೆ. ಈ ಫೋಲ್ಡಿಂಗ್ ಆದ ನಂತರ ನಾವು 2 ಇಂಚ್ಗೆ ಒಂದು ಮಾರ್ಜಿನ್ ಮಾಡ್ಕೊಳ್ಳೋಣ. 2 ಅಥವಾ 1.5 ಇಂಚಿಗೆ ಒಂದು ಮಾರ್ಜಿನನ್ನು ಮಾಡಿಕೊಂಡ್ರೆ ಫೋಲ್ಡಿಂಗ್ ಆಗುತ್ತದು. ಈಗ ನಾವು ಒಂದು ಸ್ಕೇಲ್ ಸಹಾಯದಿಂದ ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ಮತ್ತು ಸ್ಲೀವ್ಸ್ ಲೂಸ್ ಬಂದು ನಮಗೆ 6.5 ಇಂಚು ಬೇಕಾಗತ್ತೆ. ಸ್ಲೀವ್ಸ್ ಲೂಸ್ ಬಂದು ನಮಗೆ 6.5 ಇಂಚು ಬೇಕಾಗತ್ತೆ. ಮತ್ತು ಇಲ್ಲಿಂದ ಉದ್ದ ಬಂದು ಮಾರ್ಜಿನ್ ಸಮೇತ ನಮಗೆ 12 ಇಂಚು ಬೇಕಾಗತ್ತೆ. 12 ಇಂಚು ನೋಡಿ, 12 ಇಂಚ್ಗೆ ಇಲ್ಲಿ ಮಾರ್ಕನ್ನು ಮಾರ್ಜಿನ್ ಸಮೇತ ನಾನು ಹೇಳಿದ್ನಲ್ಲ, ಇದು ಮಾರ್ಜಿನ್ ಸಮೇತ ಹಾಕ್ಕೋಬೇಕು. ಇಲ್ಲಾಂದರೆ ನಮ್ಮ ಮಾರ್ಜಿನ್ ಸೇರಿಸ್ಕೊಂಡಿಲ್ಲ ಅಂದರೆ ನೀವು ನೋಡಿ ರಿಂಕಲ್ಸ್ ಬರಬಾರ್ದು. ಈ ರೀತಿ ನೀಟಾಗಿ ಇದು ಮಾಡ್ಕೊಳ್ಳಿ. ಈಗ ಇದಾದ ನಂತರ ನಾವು ಇಲ್ಲಿಂದ ಕೆಳಗಡೆ ಡೌನಿಂಗ್ ಎಷ್ಟನ್ನು ಇಟ್ಕೋಬೇಕು, ನಮಗೆ 12 ಇಂಚ್ ಇರೋದ್ರಿಂದ 4.25 ಇಟ್ಕೋಬೋದು. ನೋಡಿ ಇಷ್ಟು, ಇಲ್ಲಿ 2 ಇಂಚಿದೆ. 2 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೋಬೇಕು. ಮಾರ್ಕನ್ನು ಹಾಕ್ಕೊಂಡಿದ್ದಾದ ನಂತರ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೊಂದು, ಇಲ್ಲಿಂದ ಇಲ್ಲಿಗೊಂದು, ಇಲ್ಲಿಂದ ನೋಡಿ ಈ ರೀತಿ ಬರುತ್ತೆ. ಈ ರೀತಿ ನಮಗೆ ಸ್ಲೀವ್ಸ್ ರೆಡಿ ಆಯಿತು. ಈ ಸ್ಲೀವ್ಸ್ ರೆಡಿ ಆದ ನಂತರ ನಾವು ಇಲ್ಲಿಂದ ಯಾವ ರೀತಿ ಮಾಡ್ಕೊಳ್ಳೋದು ನೋಡಿ. ಈಗ ಇಲ್ಲಿ ನೋಡ್ಬೋದು, ನಾವು ಇಲ್ಲಿ 1.5 ಇಂಚ್ವರೆಗೂ ಯಾವುದೇ ಕಟಿಂಗನ್ನು ಮಾಡೋ ಹಾಗಿಲ್ಲ. ಆಗ ಇದನ್ನು ಅಲ್ಲಿ ಇಟ್ಕೋಬೇಕು. ಇಲ್ಲಿವರೆಗೂ ನಾವು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ. ಇಲ್ಲಿ 2 ಇಂಚ್ವರೆಗೂ ನಾವು ಕಟಿಂಗ್ ಮಾಡೋಂಗಿಲ್ಲ. ಈಗ ನಾವೇನು ಮಾಡಬೇಕು, ಇಲ್ಲಿಂದ ಇದೇನಿದೆಯಲ್ಲ ಇಲ್ಲಿ ಬಂದು ಸೇರ್ಕೋಬೇಕು. ಅಲ್ಲಿವರೆಗೂ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿಂದ 8 ಇದೆ, 8ರಲ್ಲಿ 4ರಿಂದ 1/2 ಇಂಚು ಕೆಳಗಡೆಗೆ, 1/2 ಇಂಚಲ್ಲಿ ನೋಡಿ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿಂದ ನೋಡಿ ಇಲ್ಲಿ 1/2 ಇಂಚು ಬರೋ ರೀತಿ ಈ ರೀತಿ ಹಾಕ್ಕೊಂಡ್ರೆ ಆಯಿತು. ಪರ್ಫೆಕ್ಟ್ ಆಗಿರುವಂಥ ಸ್ಲೀವ್ಸ್ ಮಾರ್ಕಿಂಗ್ ಆಗಿದೆ. ಈ ಮಾರ್ಕಿಂಗ್ ಆದ ನಂತರ ಇದನ್ನು ಕಟಿಂಗ್ ಮಾಡ್ಕೋಬೇಕು. ಈಗ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನೀವು. ಈಗ ನೋಡಿ, ಈಗ ಇಲ್ಲಿಂದ ಹಿಂಗೆ ಕ್ರಾಸಾಗಿ ಕಟಿಂಗನ್ನು
ಮಾಡಿಕೊಂಡು ನಾವು ಮಾರ್ಕ್ ಯಾವ ರೀತಿ ಮಾರ್ಕನ್ನು ಮಾಡಿದ್ದೀವಿ ಅಷ್ಟನ್ನು ಮಾಡಿಕೊಂಡ್ರೆ ನಿಮಗೆ ಸಾಕಾಗತ್ತೆ ನೋಡಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಟಿಂಗನ್ನು ನಮಗೆ ಎಷ್ಟು ಬೇಗ ಕಟಿಂಗ್ ಆಗುತ್ತೆ, ಜೊತೆಗೆ ನಮಗೆ ಎಷ್ಟು ಬೇಗ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ. 3 ಸ್ಲೀವ್ಸ್ದು ಒಂದೇ ಸತಿ ಕಟಿಂಗ್ ಆಗೋಗ್ಬಿಡ್ತು. ಇಲ್ಲಿಗೊಂದು ನ್ಯಾಚ್ ಮಾಡ್ಕೊಳ್ಳೋಣ. ನ್ಯಾಚ್ ಮಾಡ್ಕೊಂಡು ಸೆಂಟರ್ಗೆ ಒಂದು ನ್ಯಾಚು. ಎಷ್ಟು ಈಸಿಯಾಗಿದೆಯಪ್ಪ ಅಂತಂದರೆ ತುಂಬಾ ಈಸಿಯಾಗಿ ಬರುತ್ತೆ ಇದು ನೋಡಿ. ಈಗ 3 ತೆಗೆದು ಈ ರೀತಿ ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ನೋಡಿ ಈ ರೀತಿ ಆಯ್ತಲ್ಲ ಸ್ಲೀವ್ಸು. ಈಗ ನೋಡ್ಬೋದು ಪರ್ಫೆಕ್ಟ್ ಆಗಿರುವಂಥ ಸ್ಲೀವ್ಸ್ ನಿಮಗೆ ರೆಡಿಯಾಗಿದೆ ನೋಡಿ. 3 ಬ್ಲೌಸಿನ ಸ್ಲೀವ್ಸ್, ಒಂದಲ್ಲ 3 ಬ್ಲೌಸಿನ ಸ್ಲೀವ್ಸನ್ನು ನೀವು ನೋಡ್ಬೋದು ನೋಡಿ. 1 2 3 ಬ್ಲೌಸಿನ ಸ್ಲೀವ್ಸ್ ನಿಮಗೆ ರೆಡಿಯಾಗಿದೆ ವಿತ್ ಕರ್ವ್ ಸ್ಕೇಲ್. ಸ್ಲೀವ್ಸಿನ ಕರ್ವ್ ಸ್ಕೇಲ್ ಜೊತೆಗೆ ಈ 3 ಸ್ಲೀವ್ಸು ರೆಡಿಯಾಗಿದೆ ಅಂತ ಹೇಳ್ತಾ ಈಗ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ. 1 ಸ್ಲೀವ್ಸ್ ಇದು, ಒಂದು ನೋಡಿ, ಇನ್ನು 3 ಅಲ್ಲಿದೆ. 3 ಕಲರಿನ ಸ್ಲೀವ್ಸು ನಿಮಗೆ ರೆಡಿಯಾಗಿದೆ ನೋಡಿ. ಮೂರು ಸ್ಲೀವ್ಸು ಈಗ ರೆಡಿಯಾಗಿದೆ ನೋಡ್ಬೋದು. ಪರ್ಫೆಕ್ಟ್ ಆಗಿರುವಂಥ 3 ಸ್ಲೀವ್ಸಿನ ಕಟಿಂಗ್ ಒಂದೇ ವಿಡಿಯೋದಲ್ಲಿ ಬೇಗ ಒಂದು 6-7 ನಿಮಿಷದಲ್ಲೇ ನಾವು ಈ ಕಟಿಂಗನ್ನು ಮುಗಿಸ್ಕೋಬೋದು ಅನ್ನೋದಾದರೆ ಒಂದು ದಿನಕ್ಕೆ ಎಷ್ಟು ಕಟಿಂಗ್ ಮಾಡ್ಬೋದು, ಒಂದು ದಿನಕ್ಕೆ ಎಷ್ಟು ಸ್ಟಿಚಿಂಗ್ ಮಾಡ್ಬೋದು ಅಂತ ನೀವೇ ಒಂದು ಅಂದಾಜು ಮಾಡ್ಕೊಳ್ಳಿ. ಹಾಗಾಗಿ ಟೈಮ್ ವೇಸ್ಟ್ ಮಾಡದೇ ಇರೋ ರೀತಿ ನಾವು ಮಾಡಬೇಕಾದ್ರೆ ಒಂದು ಕೆಲಸನ ಈ ರೀತಿ ಎಲ್ಲ ನಾವು ಒಂದು ಟೈಮ್ ಟೇಬಲ್ ರೀತಿ ಯಾವ ರೀತಿ ಮಾಡಿದ್ರೆ, ಯಾವ ಮೆಥಡಲ್ಲಿ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ ಮತ್ತು ಹೆಲ್ಪ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ನಾವು ಕೆಲಸನ ಮಾಡಬೇಕಾಗತ್ತೆ. ನಾವೊಂದು ಪ್ಲ್ಯಾನಿಂಗ್ ಇಲ್ಲದೆ ಕೆಲಸ ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ನಾವು 1-2 ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕಾಗತ್ತೆ. ಬಿಟ್ಟರೆ ಪ್ಲ್ಯಾನಿಂಗ್ ಇಲ್ಲದೆ ನಾವು ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಒಂದೇ ಬ್ಲೌಸ್ ಇಟ್ಕೊಂಡು ಸಂಜೆವರೆಗೂ ಹೇಳಿದ್ರು ಒಂದೇ ಬ್ಲೌಸನ್ನೇ ಸಂಜೆವರೆಗೂ ಎಳಿಬೋದು. ಒಂದು ಪ್ಲ್ಯಾನಿಂಗನ್ನು ಇಟ್ಕೊಂಡ್ರೆ ಒಂದು ಕೆಲಸದಲ್ಲೇ ಆಗ್ಬೋದು, ಇಲ್ಲ ಒಂದು ಮನೆ ನಡೆಸೋದ್ರಲ್ಲಿ ಆಗ್ಬೋದು. ನಾವು ಒಂದು ಪ್ಲ್ಯಾನಿಂಗು, ಒಂದು ಶಿಸ್ತು ಅನ್ನೋದನ್ನು ಇಟ್ಕೊಂಡ್ರೆ ಒಂದು ಈಸಿ ಮೆಥಡ್ ಯಾವ ರೀತಿ ನಾವು ಬುದ್ಧಿವಂತಿಕೆನ ಉಪಯೋಗಿಸ್ಬೇಕಾಗತ್ತೆ, ಇದನ್ನು ಯಾವ ರೀತಿ ಮಾಡಿದ್ರೆ ಹೇಗಾಗತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ನಾವು ಇಷ್ಟೆಲ್ಲ ನಾವು ಒಂದೇ ಟೈಮಲ್ಲಿ ಟೈಮಲ್ಲಿ ರೆಡಿ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.